ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 10 ವಿಭೂತಿ ಯೋಗದಲ್ಲಿ ಭಗವಂತನ ಐಶ್ವರ್ಯ ಶ್ಲೋಕ 21ರ ಅನುವಾದ ಮತ್ತು ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಆದಿತ್ಯಾನಾಮಹಂ ವಿಷ್ಣುರ್ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಅನುವಾದ: ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವಂತಹ ಮಾತುಗಳು. ಆದಿತ್ಯರಲ್ಲಿ ನಾನು ವಿಷ್ಣುವು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ಚಂದ್ರನಾಗಿ ಕೂಡ ನಾನೇ ಇರುತ್ತೇನೆ. ಇದರ ಭಾವಾರ್ಥ: ಆದಿತ್ಯರು 12 ಮಂದಿ, ಅದರಲ್ಲಿ ಮುಖ್ಯವಾದವನು ಶ್ರೀಕೃಷ್ಣ. ಆಕಾಶದಲ್ಲಿ ಹೊಳೆಯುತ್ತಿರುವಂತಹ ಪ್ರಕಾಶಮಾನಗಳಲ್ಲಿ ಸೂರ್ಯನು ಮುಖ್ಯವಾದವನು. ಬ್ರಹ್ಮ ಸಂಹಿತೆಯಲ್ಲಿ ಸೂರ್ಯನನ್ನು ಪರಮಪ್ರಭುವಿನ ಪ್ರಕಾಶಮಾನವಾದಂತಹ ನೇತ್ರವೆಂದು ಹೇಳಲಾಗಿದೆ. ಆಕಾಶದಲ್ಲಿ 50 ಬಗೆಯ ವಾಯು ಬೀಸುತ್ತದೆ. ಇವುಗಳ ನಿಯಂತ್ರಕ ದೇವತೆ ಮರೀಚಿಯು ಕೃಷ್ಣನನ್ನು ಪ್ರತಿಪಾದಿಸುತ್ತಾನೆ. ನಕ್ಷತ್ರಗಳಲ್ಲಿ ರಾತ್ರಿ ಪ್ರಧಾನನಾದವನು ಚಂದ್ರ. ಆದ್ದರಿಂದ ಚಂದ್ರನು ಕೂಡ ಶ್ರೀಕೃಷ್ಣನ ಪ್ರತಿನಿಧಿಯಾಗಿದ್ದಾನೆ. ಈ ಶ್ಲೋಕದಲ್ಲಿ ಚಂದ್ರನು ನಕ್ಷತ್ರಗಳಲ್ಲಿ ಪ್ರಧಾನವಾದಂಥ ಒಂದು ನಕ್ಷತ್ರ ಎಂದು ತೋರುತ್ತದೆ. ಆದ್ದರಿಂದ ಆಕಾಶದಲ್ಲಿ ಬೆಳಗುವ ನಕ್ಷತ್ರಗಳು ಕೂಡ ಸೂರ್ಯನನ್ನು ಪ್ರತಿಬಿಂಬಿಸುತ್ತವೆ. ವಿಶ್ವದಲ್ಲಿ ಹಲವು ಸೂರ್ಯರಿದ್ದಾರೆ ಎನ್ನುವ ಊಹೆಯನ್ನು ವೇದ ಸಾಹಿತ್ಯವು ಒಪ್ಪುವುದಿಲ್ಲ. ಸೂರ್ಯನು ಒಬ್ಬನೇ. ಸೂರ್ಯನ ಪ್ರತಿಫಲನದಿಂದ ಚಂದ್ರನು ಬೆಳಗುವಂತೆ ನಕ್ಷತ್ರಗಳು ಕೂಡ ಬೆಳಗುತ್ತವೆ. ಚಂದ್ರನು ನಕ್ಷತ್ರಗಳಲ್ಲಿ ಒಂದು. ಮಿನುಗುವ ನಕ್ಷತ್ರಗಳೆಲ್ಲ ಸೂರ್ಯಗಳಲ್ಲ, ಆದರೆ ಚಂದ್ರನನ್ನು ಹೋಲುತ್ತವೆ ಎಂದು ಸೂಚಿಸುತ್ತವೆ. ಶ್ಲೋಕ 22. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತನಾಮಸ್ಮಿ ಚೇತನ. ಅನುವಾದ: ಓ ಅರ್ಜುನ, ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ಸ್ವರ್ಗಾಧಿಪತಿ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಎಲ್ಲ ಜೀವಿಗಳಲ್ಲಿಯೂ ಚೇತನ ಅಥವಾ ಜೀವಶಕ್ತಿಯಾಗಿ ಇರುತ್ತೇನೆ. ಇದರ ಭಾವಾರ್ಥ: ಜಡದ್ರವ್ಯಕ್ಕೂ ಆತ್ಮಕ್ಕೂ ಇರುವ ವ್ಯತ್ಯಾಸವೆಂದರೆ ಜಡದ್ರವ್ಯಕ್ಕೆ ಜೀವಿಗೆ ಇರುವಂತೆ ಚೇತನ ಅಥವಾ ಜೀವ ಅನ್ನೋದು ಇರುವುದಿಲ್ಲ. ಆದ್ದರಿಂದ ಈ ಪ್ರಜ್ಞೆಯು ಪರಮವಾದದ್ದು, ನಿತ್ಯವಾದದ್ದು. ಜಡದ್ರವ್ಯದ ಸಂಘಟನೆಯು ಪ್ರಜ್ಞೆಯನ್ನು ಉತ್ಪತ್ತಿ ಮಾಡಲು ಸಾಧ್ಯವಿಲ್ಲ. ಶ್ಲೋಕ 23. ರುದ್ರಾಣಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ಅನುವಾದ: ರುದ್ರರಲ್ಲಿ ನಾನು ಶಿವನಾಗಿರುತ್ತೇನೆ, ಯಕ್ಷ ರಾಕ್ಷಸರಲ್ಲಿ ಕುಬೇರನಾಗಿರುತ್ತೇನೆ, ವಸುಗಳಲ್ಲಿ ಅಗ್ನಿಯಾಗಿರುತ್ತೇನೆ ಮತ್ತು ಪರ್ವತಗಳಲ್ಲಿ ಮೇರು ಪರ್ವತವಾಗಿ ಇರುತ್ತೇನೆ. ಇದರ ಭಾವಾರ್ಥ: ರುದ್ರರಲ್ಲಿ 11 ಮಂದಿ. ಇವರಲ್ಲಿ ಪ್ರಧಾನನಾದವನು ಶಿವ ಅಥವಾ ಶಂಕರ. ಈ ಶಿವ ಅಥವಾ ಶಂಕರನು ವಿಶ್ವದಲ್ಲಿನ ತಮೋಗುಣದ ಹೊಣೆಯನ್ನು ವಹಿಸಿಕೊಂಡಿರುವಂತಹ ಪರಮಪ್ರಭುವಿನ ಅವತಾರ. ಯಕ್ಷರು ಮತ್ತು ರಾಕ್ಷಸರ ನಾಯಕ ಕುಬೇರ ಮತ್ತು ದೇವತೆಗಳ ಕೋಶಾಧಿಪತಿ ಹಾಗೂ ಪರಮಪ್ರಭುವಿನ ಪ್ರತಿನಿಧಿ ಕೂಡ ಆಗಿದ್ದಾನೆ. ಮೇರು ಪರ್ವತವು ನೈಸರ್ಗಿಕ ಸಂಪನ್ಮೂಲಗಳ ಶ್ರೀಮಂತಿಕೆಗೆ ಹೆಸರಾದಂತಹ ಒಂದು ಪರ್ವತ. ಶ್ಲೋಕ 24. ಪುರೋದಸಾಂ ಚ ಮುಖ್ಯಂ ಮಾಂ ವಿದ್ಯ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಅನುವಾದ: ಓ ಅರ್ಜುನ, ಪುರೋಹಿತರಲ್ಲಿ ಮುಖ್ಯನಾದಂತಹ ಬೃಹಸ್ಪತಿಯು ನಾನೇ, ಸೇನಾಧಿಪತಿಗಳಲ್ಲಿ ಕಾರ್ತಿಕೇಯನು ನಾನೇ ಮತ್ತು ಜಲಾಶಯಗಳಲ್ಲಿ ಸಾಗರವು ಕೂಡ ನಾನೇ. ಇದರ ಭಾವಾರ್ಥ: ಸ್ವರ್ಗಲೋಕಗಳ ಮುಖ್ಯ ದೇವತೆ ಇಂದ್ರನು. ಅವನನ್ನು ದೇವಲೋಕದ ರಾಜನೆಂದು ಕರೆಯುತ್ತಾರೆ. ಅವನು ಆಳುವಂತಹ ಲೋಕ ಇಂದ್ರಲೋಕ. ಬೃಹಸ್ಪತಿಯು ಇಂದ್ರನ ಪುರೋಹಿತ. ಇಂದ್ರನು ಎಲ್ಲ ರಾಜರಿಗಿಂತ ಸರ್ವಶ್ರೇಷ್ಠ ರಾಜನಾದ್ದರಿಂದ ಬೃಹಸ್ಪತಿಯು ಎಲ್ಲ ಪುರೋಹಿತರಿಗಿಂತ ಶ್ರೇಷ್ಠವಾದಂತಹ ಪುರೋಹಿತ. ಇಂದ್ರನು ಎಲ್ಲ ರಾಜರಿಗಿಂತ ಯಾವ ರೀತಿ ಶ್ರೇಷ್ಠನಾಗಿದ್ದಾನೋ ಅದೇ ರೀತಿ ಪಾರ್ವತಿ ಮತ್ತು ಶಿವನ ಪುತ್ರನಾದಂಥ ಕಾರ್ತಿಕೇಯ ಅಥವಾ ಸ್ಕಂದನು ಎಲ್ಲ ಸೈನ್ಯಾಧಿಪತಿಗಳಿಗಿಂತ ಸರ್ವಶ್ರೇಷ್ಠ ಸೈನ್ಯಾಧಿಪತಿ. ಜಲರಾಶಿಗಳಲ್ಲಿ ಸಮುದ್ರವೇ ಅತ್ಯಂತ ದೊಡ್ಡದು. ಕೃಷ್ಣನ ಈ ನಿರೂಪಣೆಗಳು ಅವನ ಮಹಿಮೆಯ ಸೂಚನೆಗಳಷ್ಟೇ. ಸ್ನೇಹಿತರೆ,
ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಗುವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.